ವಿಚಿತ್ರ ಅನ್ನಿಸ್ತದ? ಕುಂಫು ಮಾಸ್ಟರ್ಗಳೆಲ್ಲ ಇವತ್ತು ಕಂಪ್ಯೂಟರೈಸ್ಡ್ ಕ್ರಮ ಇದ್ದರೆ ಈಗೆಲ್ಲ ಆಗ್ತದೆ ಎಂದು ಯೋಚನೆ ಮಾಡ್ತೀರಾ? ಸತ್ಯಕ್ಕೂ ಅಲ್ಲಲ್ವ? ನಂದು 7 ಏನೆಂದು ಹೇಳು ಅಂತ ಗೊತ್ತುಂಟು ಒಂದು. ಅದರಲ್ಲಿ 7 ಪ್ರಕಾರದಲ್ಲಿ ಹನುಮಂತ ಹೊಡೆದ ಕಥೆ ಇತ್ತು. ಇದೆಲ್ಲ ನೀವು ಎಲ್ಲೆಲ್ಲಿದ್ದು ತಂದಾಗೋದು, ನಮಗೆ ವಿಶ್ವಾಸ ಇಲ್ಲ. ಅದಕ್ಕೆ ನಾನು ವಾಲ್ಮೀಕಿ ರಾಮಾಯಣದ್ದೇ ತಂದಿಟ್ಟೆ. ಈಗ ನಿಮಗೆ ಬೇಕಾದಾಗ ಬೇಕಾದ್ದನ್ನೇ ಕೊಡ್ತೇನೆ. ಎಲ್ಲಿ ಗುದ್ದು ಬೇಕಲ್ಲಿ ಗುದ್ದುವುದು. ತಲೆಯೇನ ಅಭ್ಯಹನತ್ ಕಾಂಶ್ಚಿತ್, ಕೆಲವರನ್ನು ಕೈಯಲ್ಲಿ ಹೊಡೆದಾಕಿದ. ತಲಾಭ್ಯಾಮ್ ಇಲ್ಲ, ಒಂದು ಕೈ ಫ್ರೀ ಇಲ್ಲ ಅವನಿಗೆ. ಪಾದೈಹಿ ಕಾಂಶ್ಚಿತ್ ಪರಂತಪಃ, ಶತ್ರುಗಳ ಮೇಲೆ ಎರಗುವುದೇ ಗೊತ್ತು ಅವನು ಕಾಲುಗಳಿಂದ. ಅಷ್ಟು ಯೋಚನೆ ಬರ್ತಿತ್ತು. 2 ಕಾಲು ಇರುವುದಲ್ಲ, ಅದು ಬಾಲು 1 ಕಾಲು. ಆಗ ಬನ್ನಿ ಮಾತಾಡ್ತೇನೆ ವಾಲ್ಮೀಕಿ ಹತ್ರ. ಮುಷ್ಟಿಭಿಶ್ಚಾಹನತ್ ಕಾಂಶ್ಚಿತ್, ಅದು ಕೆಲವೊಮ್ಮೆ ಕೈ ಮುಷ್ಟಿ ಹಿಡ್ದದ್ದುಂಟಲ್ಲ, ಅದು ಬಹುವಚನ ಬಂದದ್ದು. ಯಾಕೆಂದರೆ ಇದು ಮುಷ್ಟಿ, ಇದು ಮುಷ್ಟಿ, ಇದು ಮುಷ್ಟಿ. ನಿಮ್ಗೆ ಗೊತ್ತಿಲ್ಲ. ಬೆರಳು ಬಗ್ಗಿಸಿದರೆ ಮುಷ್ಟಿ, ಇದು ಈಶದ್ ಮುಷ್ಟಿ ಅಂತ ಅರ್ಥ. ಇದು ಅರ್ಧ ಮುಷ್ಟಿ, ಇದು ಪೂರ್ಣ ಮುಷ್ಟಿ. ಹೀಗೆ ಹೊಡಿಲಿಕ್ಕೆ ಆಗುತ್ತದೆ, ಹೀಗೆ ಹೊಡಿಲಿಕ್ಕೆ, ಹೀಗೆ ಹೊಡಿಲಿಕ್ಕೆ ಆಗುತ್ತೆ. ಒಂದೇ ಸರ್ತಿ 3 ಕಿಕ್. ಅಷ್ಟು ಎಕ್ಸ್ಪರ್ಟ್ ಇರಬೇಕು. ಮುಷ್ಟಿ ವಿಶ್ಚಾಹನತ್ ಕಾಂಶ್ಚಿತ್. ನ ಕೈಹಿ ಕಾಂಶ್ಚಿತ್, ಉಗುರುಗಳು ಒಂದು ಸರ್ತಿ 5 ಉಗುರು ಹಾಕಿದರೆ ಮುಗಿದೋಯ್ತವ. ಇಲ್ಲ, ಕಿತ್ತು ಬರಬೇಕು ಅವನ ತಲೆ. ಪ್ರಮಮಾಥ ಉರಸಾ ಕಾಂಕ್ಷಿತ್, ಎದೆಯಲ್ಲಿ ಹೊಡೆಯುವುದೇ, ಡಿ ಕೊಡುವುದೇ. ಎದುರು ಬಂದಾಗ ಓಡಿ ಬರ್ತಾನೆ ರಕ್ಕಸ, ಎದೆ ಹೊಡೆದು ತೋರಿಸಿದ, ಮುಗಿದೋಯ್ತವನ ಆಯುಸ್ಸು. ಊರುಭ್ಯಾಮ್ ಅಪರಾನಪಿ, 2 ತೊಡೆ ಇರೋದು, 2 ಗಂಟುಗಳಿರೋದು. ಕಾಲೆತ್ತಿದರೆ ಕಾಲಲ್ಲಿ ಹೊಡೆದ ನಂತರ ಕಿಕ್ಕು ಬಗ್ಗಿಸಿ ಗಂಟಿನಲ್ಲಿಯೂ ತೊಡೆಯಲ್ಲಿ ಹೊಡಿಲಿಕ್ಕುಂಟು ಹಾಕ್ಕೊಂಡು. ಕೇಚಿತ್ ತಸ್ಸೈವನಾದೇನ, ಇನ್ನು ಕೆಲವರಿಗೆ ಬೊಬ್ಬೆ ಹೊಡೆದು ಹತ್ತಿರ ಬಂದಿದ್ದಾನೆ ಅಂತ ಕಿರಿಚಿದ, ಅಲ್ಲೇ ಪಡ್ಚಾವ. ತತ್ರೈವ ಪತಿತಾಭವಿ, ಹೊಡೆದ ತಿಂದವರು ಅಲ್ಲೇ ಬಿದ್ದಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಯಾರಾದರೂ ಹನುಮಂತನ ಹೋರಾಟ ನೋಡಿದ್ದಾರೆ, ಈ ಬಗ್ಗೆ ಹೇಳಿದ್ದಾರೆ. ಇದು ನಿಜವಾಗಿಯೂ ಫುಲ್ ಆಫ್ ಕರಾಟೆ. ಕರ ಅಂದರೆ ಕೈ, ಅಟನಂ ಅಂದರೆ ಆಟ, ಕೈಯ ಆಟ ಇದು. ಕರಾಭ್ಯಾಮ್ ಅಟತೆ, ತಲಪ್ರಹಾರ, ತಲದಲ್ಲಿಯೂ ಫ್ರೀ ಆಫ್ ಹ್ಯಾಂಡಲ್ಲಿ ಚುಚ್ಚುತ್ತಾನೆ, ಸವರ್ತಾನೆ, ಹೇಗೆ ಬೇಕಾದ್ರೆ ಮಾಡ್ತಾನೆ. ಅದನ್ನೆಲ್ಲ ತೋರಿಸಲಿಕ್ಕೆ ಆಗುವಷ್ಟು ತೋರಿಸಿಕೊಟ್ಟಿದ್ದೇನೆ ಹೇಗಿರ್ತದೆ ಅಂತ. ಜಂಪಿಂಗ್ ಕಿಕ್ ಹೇಗಿರ್ತದೆ, ಮುಷ್ಟಿಪ್ರಹಾರ ಹೇಗಿರ್ತದೆ, ಇನ್ನೊಂದು ಕಡೆಯಲ್ಲಿ ಪ್ರೊಡಕ್ಷನ್ ಹೇಗೆ ಮಾಡಲಿಕ್ಕಾಗ್ತದೆ, ಕಾಲು ಗಂಟಿನಿಂದ ಹೇಗೆ ಒದಿಲಿಕ್ಕೆ ಉಂಟು, ಸುತ್ತಮುತ್ತಲಿನ ರಕ್ಕಸರ ಆಟಾಟೋಪಗಳು ಎಷ್ಟೆಲ್ಲ ಬಗೆಯಲ್ಲಿ ನೋಡಿ, ಏನೆಲ್ಲ ಆಯುಧಗಳೆಲ್ಲ ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನೆಷ್ಟೋ ಇದರಲ್ಲಿ ಮಾಡಲಿಕ್ಕೆ ಬರ್ತದೆ, ನಾವು ಕೊಡಲಿಕ್ಕೆ ಆಗ್ತದೆ. ವಾಸ್ತವವಾಗಿ ಗೆರೆಗಳನ್ನು ಓದಿಯೇ, ಚಿತ್ರದಲ್ಲಿ ಅಲ್ಲ, ನಿಜವಾಗಿ ಗೆರೆಗಳೇ ಅಷ್ಟು ಇಂಪ್ರೆಸಿವ್ ಆಗಿವೆ. ಓದುವುದಿಲ್ಲ, ಕೊಡುವುದಿಲ್ಲ ಅಷ್ಟು. ಮತ್ತು ಯಾರಾದರೂ ನಾನು ಬೇರೆ ಕಡೆದು ಹೇಳಿದರೆ ವಾಲ್ಮೀಕಿ ಹೇಳಿದ್ದಾನ, ಇದೆಲ್ಲ ನಿಮ್ಮದೇ. ಅದಕ್ಕೆ ನಾನು ವಾಲ್ಮೀಕಿ ರಾಮಾಯಣದನ್ನೇ ಹುಡುಕಿ ಹೇಳು ಏನೆಂದು ಹೇಳು ಎನ್ನುವುದಕ್ಕೆ ಇದೆಲ್ಲ ಕೆಲಸ ಮಾಡೋದರಲ್ಲಿ ಬಹಳಷ್ಟು ನಮ್ಮ ಕಂಪ್ಯೂಟರ್ ಸಚಿನ್ ಇದ್ದಾನೆ, ಅವನು ಕೆಲಸ ಮಾಡಿದ್ದಾನೆ. ಹೇಳಿದ ಹಾಗೆ ಮಾಡುವವರು ಬೇಕಲ್ಲ, ಹನುಮಂತನ ಪ್ರತಿಷ್ಠೆ.